everyone fine. ಬಿಜೆಪಿಯ ದೀಪಾವಳಿ ಬಾಂಬ್ಗೆ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ. ರಾಜ್ಯದಲ್ಲಿ ಯಾವುದೇ ಸಿಎಂ ಕೂಗು ಎನ್ನುವ ಪ್ರಶ್ನೆನೇ ಇಲ್ಲ, ಬೇರೆ ಸಿಎಂ ಕೂಗು ಪ್ರಶ್ನೆ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳಿದ್ದಾರೆ, ಯಾರಪ್ಪ ಇಳಿಸೋದವ್ರನ್ನ? ಅವ್ರನ್ನ ಇಳಿಸುವವರು ಯಾರು? ಬಹಳಷ್ಟು ಜನರ ಮೇಲೆ ಕೇಸ್ ಇದ್ದರೂ ಕೂಡ ಅಧಿಕಾರದಲ್ಲಿಲ್ವಾ? ಎಷ್ಟೊಂದು ಜನರ ಮೇಲೆ ಕೇಸ್ ಇದೆ ಈಗ, ಅಧಿಕಾರದಲ್ಲಿಲ್ವಾ ಅವರು? ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಇವತ್ತಿಗೆ ಆ ಪ್ರಶ್ನೆನೇ ಬರಲ್ಲ ರೀ, ಮುಖ್ಯಮಂತ್ರಿ ಈಗಾಗಲೇ ಇದ್ದಾರೆ, ಪ್ರಾಸಿಕ್ಯೂಷನ್ ಕೋರ್ಟ್ ತೀರ್ಪಿನಿಂದ ಎಲ್ಲ ಗೊತ್ತಾಗುತ್ತೆ ನಿಮಗೆ, ವೆಯ್ಟ್ ಮಾಡಿ ಅಂಥೇಳಿ ಇನ್ನೊಂದು ಕಡೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಇಲ್ಲ, ಸಿ ಎಮ್ ಅವರಿದ್ದಾರೆ, ಅವ್ರು ಇಳಿಸೋ ಪ್ರಶ್ನೆ ಇಲ್ಲ, ಇಳಿಸೋರು ಯಾರಂತ ಈಗ ಅವ್ರ ಪ್ರಶ್ನೆ ಬಂದಿದ್ದು. ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ, ಈವರೆಗೂ ಕೂಡ ಅದನ್ನೇ ಹೇಳ್ತೀವಿ. ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ, ಇಶ್ಯೂ ಇದೆ, ಅದ್ರ ಬಗ್ಗೆ ಗಮನ ಹರಿಸೋಕ್ಕೆ ನಮ್ಗೆ ಸಮಯ ಬೇಕು. ಮುಖ್ಯಮಂತ್ರಿ ಅವರಿದ್ದಾರೆ, ಸರ್ಕಾರ ಮುಂದುವರಿತಾ ಇದ್ದಾರೆ ಅಷ್ಟೇ. ಸರ್, ಒಂದು ವೇಳೆ ಕೋರ್ಟ್ ಏನಾದರೂ ಅನುಮತಿ ಕೊಟ್ಟರೆ ಪ್ರಾಸಿಕ್ಯೂಷನ್ ಅದು ನೋಡೋಣ. ಈಗ ಹೇಳಲಿಕ್ಕಾಗಲ್ಲ, ಕೋರ್ಟ್ ಹಿಂಗೆ ಆಗ್ತದೆ ಅಂತ ಹೇಳಲಿಕ್ಕಾಗೋಲ್ಲ. ನಾಳೆ ನೋಡೋಣ. ಈಗ ಅದು ಏನಾದರೂ ಪಕ್ಷದ ಇದರಲ್ಲಿ ಏನೋ ಚರ್ಚೆ ಆಗಿದೆ ಸರ್, ಹೈಕಮಾಂಡಿಗೆ ಏನಾದರೂ ಮುಂದಿನ ನೀವು ಯಾಕಂದ್ರೆ ದೆಹಲಿಗೆ ಹೋಗಿ ಬಂದರೆ? ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ, ಯಾವುದೇ ಚರ್ಚೆ ಆಗಿಲ್ಲ. ಈಗ ಅವರೇ ಹೇಳ್ತಾರೆ. ಸೊ ಭಾಳಷ್ಟು ಮಂದಿ ಕೇಸ್ ಇದೆ ದೇಶದಲ್ಲಿ, ಭಾಳಷ್ಟು ಮಂದಿ ಕೇಸ್ ಇದ್ದರೂ ಕೂಡ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಕೇಂದ್ರದ ಸಚಿವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅದು ಒಂದು ಪ್ರೊಸೆಸ್ ಅಷ್ಟೇ. ಅದು ಅದ್ರ ಪಾಡಿಗೆ ನಡೀತಿದೆ. ಒಂದು ವೇಳೆ ಕೇಸ್ ನಡೆದ್ರು ಕೂಡ ಅದ್ರ ಪಾಡಿಗೆ ನಡೀತಿದೆ. ಸೊ ರಾಜೀನಾಮೆ ಕೊಡಬೇಕಂತ ಎಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ. ಸರ್, ನೀವು ರಾಹುಲ್ ಗಾಂಧಿನ ಭೇಟಿಯಾಗಿದ್ದು ಸಾಕಷ್ಟು ಚರ್ಚೆ ಕಾರಣ ಇಲ್ಲ, ಅದು ಬೇರೆ, ಅದು ಬೇರೆ ಹೋಗಿರ್ತೀವಿ. ಈಗ ಸಿದ್ದರಾಮಯ್ಯವ್ರ ಮುಂದೆ ಇರ್ತಾರೆ, ಅವರೇ ಇರ್ತಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಇಲ್ಲ, ಪ್ಲೀಸ್, 2 ಸಲ ಹೇಳೋದು ನಮ್ಮನ್ನೆಲ್ಲ ಉಗುಳ್ತಾರಂತ ಬಂದೆ. ಅದು ನಾವು ಹಾಸನಕ್ಕೆ ಸಕಲೇಶ್ವರಕ್ಕೆ ಹೋಗ್ಬೇಕಾಗಿತ್ತು, ಒಟ್ಟಿಗೆ ಹೋಗೋಣ ಬನ್ನಿ ಅಂದರು, ಜೊತೆಯಲ್ಲಿ ಹೋದ್ವಪ್ಪ. ಪರಮೇಶ್ವರ್ ಭೇಟಿ ಮಾಡ್ತಾ ಇರೋದು ನಾನಾ ವ್ಯಾಖ್ಯಾನಗಳಿಗೆ ಕಾರಣ. ಈಗ ನೀವು ಹುಡುಕ್ತಾ